ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸ್ಪರ್ಧಾತ್ಮಕ ಪರೀಕ್ಷಾ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಈ ದಿನದ ವಿಶೇಷವನ್ನು ನೋಡೋಣ. ಅಂತಂದರೆ ಪ್ರಚಲಿತ ಘಟನೆಗಳ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಯಾಕಂತಂದರೆ ಪ್ರಚಲಿತ ಘಟನೆಗಳ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹಾಕಿದ್ದೀವಿ ನಾವು. ಈ ವಿಡಿಯೋದಲ್ಲಿ ಸುಮಾರು 4-5 ನ್ಯೂಸ್ ಪೇಪರ್ಗಳಲ್ಲಿ ಇರ್ತಕ್ಕಂಥ ಪ್ರಮುಖವಾದ ಮಾಹಿತಿಯನ್ನೇ ಕಟ್ ಮಾಡಿಕೊಂಡು ಈ ಸ್ಲೈಡ್ಗಳಲ್ಲಿ ಈ ವಿಡಿಯೋದಲ್ಲಿ ನಾವು ಹಾಕಿದ್ದೀವಿ. ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೆ ನೋಡಿ. ಈ ವಿಡಿಯೋನ ನೀವು ಕೊನೆವರೆಗೆ ನೋಡುವುದಾದರೆ ನೀವು ಬೇರೆ ಯಾವುದೇ ಪ್ರಚಲಿತ ಘಟನೆಗಳ ಬಗ್ಗೆ ಸಂಬಂಧಿಸಿದಂತೆ ನ್ಯೂಸ್ ಪೇಪರ್ ಆಗಲಿ ವಿಡಿಯೋಗಳನ್ನಾಗಲಿ ನೋಡುವ ಅಗತ್ಯವಿಲ್ಲ. ಅಷ್ಟೊಂದು ಮಾಹಿತಿಯನ್ನು ಇಲ್ಲಿ ನಾವು ಹಾಕಿದ್ದೀವಿ. ಈ ಮಾಹಿತಿಯನ್ನು ನೋಡುವುದರ ಮೂಲಕ ನೀವು ಅಪಾರವಾದ ಜ್ಞಾನವನ್ನು ಗಳಿಸ್ಕೊಳ್ಬೋದು. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ದಿನದ ವಿಶೇಷವನ್ನು ನಾವು ನೋಡುವುದಾದರೆ ಜನ್ಮದಿನ. ರಾಹುಲ್ ದೇವ್ ಬರ್ಮನ್ ಅವರ ಇವತ್ತು ಜನ್ಮದಿನ ಇದೆ. ಇವರನ್ನು ನ್ಯೂಸ್ ಪೇಪರ್ನ ಮೊದಲ ಸ್ಲೈಡಲ್ಲಿ ಯಾಕೆ ಕೊಟ್ಟಿದ್ದಾರೆ ಅಂತಂದರೆ ಇವರ ಒಂದು ಪ್ರಮುಖ ವಿಶೇಷತೆಯನ್ನು ಇವರು ಗಳಿಸಿಕೊಂಡಿದ್ದಾರೆ. ಈ ರಾಹುಲ್ ದೇವ್ ಬರ್ಮನ್ ಅವರು ಕೋಲ್ಕತ್ತಾದಲ್ಲಿ 1939 ಜೂನ್ 27ರಂದು ಜನಿಸ್ತಾರೆ. ರಾಹುಲ್ ದೇವ್ ಬರ್ಮನ್ ಅವರನ್ನು ಶಾರ್ಟ್ಕಟಲ್ಲಿ RD ಬರ್ಮನ್ ಎಂದು ಕರೀತಾರೆ. ಮತ್ತು 1960ರಿಂದ 1990ರವರೆಗೆ ಇವರು ಸುಮಾರು 331 ಸಿನಿಮಾಗಳಿಗೆ ಸಂಗೀತವನ್ನು ನೀಡಿದ್ದಾರೆ. ಇವರ ಹಲವು ಹಾಡುಗಳು ರಾಷ್ಟ್ರ ಪ್ರಶಸ್ತಿ ಲಭಿಸಿವೆ. ಭಾರತೀಯ ಅಂಚೆ ಇಲಾಖೆಯು 2013ರಲ್ಲಿ RD ಬರ್ಮನ್ ಅವರ ಅಂಚೆ ಚೀಟಿಯನ್ನು ಹೊರತಂದಿದೆ. 1994 ಜನವರಿ 4ರಂದು ಇವರು ನಿಧನರಾದರು. ಇದು ಇವರ ಮಾಹಿತಿಯಾಗಿತ್ತು. ಅದೇ ರೀತಿಯಾಗಿ ಈ ದಿನದ ವಿಶೇಷದಲ್ಲಿ ಮತ್ತೊಬ್ಬರು ವ್ಯಕ್ತಿ ಬಂದಿದ್ದಾರೆ, PT ಉಷಾ ಅವರು. PT ಉಷಾ ಅವರನ್ನು ನಾವು ಭಾರತದ ಓಟದ ರಾಣಿ ಎಂದು ಕರೆಯುತ್ತೇವೆ. ಪಿಲ್ವುಲ್ ಕಡ್ನಿ ತೆಕ್ಕೆ ಪರಂಬಿಲ್ ಉಷಾ ಕೇರಳದ ಕೊಯಿಕೋಡನ್ ಪಯ್ಯೋಳಿ ಗ್ರಾಮದಲ್ಲಿ ಜನಿಸ್ತಾರೆ. 1964 ಜೂನ್ 27ರಂದು ಇವರು ಸಹ ಜನಿಸ್ತಾರೆ. ಇವರನ್ನು ಪಯ್ಯೋಳಿ ಎಕ್ಸ್ಪ್ರೆಸ್ ಎಂದು ಸಹ ಕರೆಯುತ್ತಾರೆ. ಓಟದ ಸ್ಪರ್ಧೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುಮಾರು 101 ಪದಕಗಳನ್ನು ಇವರು ಗೆದ್ದಿದ್ದಾರೆ. ಓಟದ ಸ್ಪರ್ಧೆಯಲ್ಲಿ 101 ಪದಕಗಳನ್ನು ಗೆಲ್ಲುವುದು ಸಾಮಾನ್ಯವಲ್ಲ. ಅದು ಸಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಅದು ಅಸಾಮಾನ್ಯವಾದ ಕೆಲಸ. ಅಂತಹ ಅಸಾಮಾನ್ಯವಾದ ಕೆಲಸವನ್ನು ಸಾಮಾನ್ಯವಾಗಿ ಇವರು ಮಾಡಿ ತೋರಿಸಿದ್ದಾರೆ. ಅಂದರೆ ಇವರು ನಮಗೆಲ್ಲ ಪ್ರೇರಕರೇ ಎಂದು ನಾವು ಹೇಳಬಹುದು. ಸೊ ಅದೇ ರೀತಿಯಾಗಿ ಅರ್ಜುನ ಹಾಗೂ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಈಗ ಅವರು ಭಾರತೀಯ ಒಲಿಂಪಿಕ್ಸ್ ಅಸೋಸಿಯೇಷನ್ ಅಧ್ಯಕ್ಷರು ಸಹ ಆಗಿದ್ದಾರೆ. ಇದು ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ಮೇನ್ ಇಂಪಾರ್ಟೆಂಟ್ ಮಾಹಿತಿ ಆಗಿದೆ. ಆದ್ದರಿಂದ ಇದನ್ನು ನೋಟ್ ಮಾಡ್ಕೊಳ್ಳಿ. ಈ ದಿನದ ಮತ್ತೊಂದು ಮಹತ್ವವನ್ನು ನಾವು ನೋಡುವುದಾದರೆ ಹೆಲನ್ ಕೆಲ್ನಲ್ ಅವರ ದಿನ, ಜೂನ್ 27. ಇವರು ಕುರುಡುತನ ಮತ್ತು ಕಿವುಡುತನವನ್ನು ಜಯಿಸಿ ತಮ್ಮ ಜೀವನದಲ್ಲಿ ಅನೇಕ ಸಾಧನೆಗಳನ್ನು ಕಂಡಿದ್ದಾರೆ. ಇವರನ್ನು ನಾವು ಮೋಟಿವೇಶನ್ ರೂಪದಲ್ಲಿ ತಿಳ್ಕೊಳ್ಬಹುದು. ಅಷ್ಟೊಂದು ಸಾಹಸಿ ಇವರು. ಯಾಕಂತಂದರೆ ಕುರುಡುತನ ಮತ್ತು ಕಿವುಡುತನ ಇದ್ರೂ ಸಹ ಇವರು ತಮ್ಮ ಜೀವನದಲ್ಲಿ ತಮ್ಮ ಗುರಿಯನ್ನು ಮುಟ್ಟಿದ್ರು. ಕಷ್ಟಪಟ್ಟರು, ಜೀವನದಲ್ಲಿ ತಮ್ಮ ಗುರಿಯನ್ನು ಮುಟ್ಟಿದ್ರು. ಅದೇ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಎಲ್ಲ ಅಡೆತಡೆಗಳನ್ನು ತೊರೆದು ನೀವು ಮುಂದೆ ಸಾಗಬೇಕು. ನಿಮ್ಮ ಗುರಿಗಳನ್ನು ನೀವು ಮುಟ್ಟಬೇಕು. ಅದೇ ಈ ಒಂದು ಹೆಲನ್ ಕೆಲ್ನಲ್ ಅವರ ದಿನದ ಒಂದು ವಿಶೇಷ ಮಾಹಿತಿಯಾಗಿದೆ. ಅವರ ಬಗ್ಗೆಯೂ ಸಹ ಸಂಪೂರ್ಣವಾದ ಮಾಹಿತಿಯನ್ನು ಈ ಸ್ಲೈಡಲ್ಲಿ ನಾವು ಹಾಕಿದ್ದೀವಿ. ಸೊ ಅದನ್ನು ನೀವು ನೋಡ್ಕೋಬಹುದು. ಅದೇ ರೀತಿಯಾಗಿ ದೇಶದ GDP ವೃದ್ಧಿಗೆ MSME ಬೆನ್ನೆಲುಬು. ಇದರ ಒಂದು ಮಾಹಿತಿಯನ್ನು ನಾವು ನೋಡುವುದಾದರೆ ಈ ಒಂದು ಸ್ಲೈಡಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಹಾಕಿದ್ದೀನಿ. ಅದೇ ರೀತಿಯಾಗಿ ಅತಿ ಇಂಪಾರ್ಟೆಂಟ್ ಆದ ಮಾಹಿತಿಯನ್ನು ನಾವು ನೋಡುವುದಾದರೆ ಇಲ್ಲಿ 4,59,13,892 ದೇಶದಲ್ಲಿ ನೋಂದಣಿಯಾಗಿರುವ MSME ಘಟಕಗಳು ಇದ್ದಾವೆ. ಸೊ 4,50,79,654 ಸೂಕ್ಷ್ಮ ವಲಯದ ಉದ್ಯಮಗಳ ಸಂಖ್ಯೆ ಇದೆ. ಸೊ ಅದೇ ರೀತಿಯಾಗಿ 7,07,153 ಸಣ್ಣ ಕೈಗಾರಿಕೆಗಳ ಸಂಖ್ಯೆ ಇದೆ. ಸೊ ಅದೇ ರೀತಿಯಾಗಿ 67,421 ಮಧ್ಯಮ ಕೈಗಾರಿಕೆಗಳನ್ನು ನಾವು ಕಾಣಬಹುದು. ಅದೇ ರೀತಿಯಾಗಿ 19,90,23,308 MSME ಸೃಷ್ಟಿಗಿರುವ ಒಟ್ಟು ಉದ್ಯೋಗಗಳು ಇಲ್ಲಿ ನಾವು ಕಾಣಬಹುದು. ಅದೇ ರೀತಿಯಾಗಿ GDPಗೆ ಸಂಬಂಧಿಸಿದಂತಹ ಹಲವಾರು ಪ್ರಶ್ನೆಗಳನ್ನು, ಯಾವ ರಾಜ್ಯದಲ್ಲಿ ಎಷ್ಟು GDP ಅಂತಂದರೆ ಏನು, ಅದರ ವೃದ್ಧಿಗೆ ಕಾರಣಗಳೇನು, ಇಳಿಕೆಗೆ ಕಾರಣಗಳೇನು, ಅದೇ ರೀತಿಯಾಗಿ ಸಂಪೂರ್ಣವಾದ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ಕೊಟ್ಟಿದ್ದೀವಿ. ಅದನ್ನು ನೀವು ಓದ್ಕೋಬಹುದು. ಸೊ ಒನ್ ಡೇ ಎಕ್ಸಾಮ್ ಇರುತ್ತಲ್ಲ, MCQ ರೂಪದಲ್ಲಿ ಪ್ರಶ್ನೆ ಪತ್ರಿಕೆಗಳು ಬರ್ತಕ್ಕಂಥ ಒನ್ ಡೇ ಎಕ್ಸಾಮ್ ಇರುತ್ತಲ್ಲ, SSGD ಆಗಲಿ, PC ಆಗಲಿ, PSI ಆಗಲಿ, ಅದೇ ರೀತಿಯಾಗಿ ಆರ್ಮಿ, ಇಂಥ ಎಕ್ಸಾಮ್ಗಳಲ್ಲಿ
ನಾನು ಓದ್ತಕ್ಕಂಥ ನಾನು ಹೇಳ್ತಕ್ಕಂಥ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಸಾಕು. ಅದೇ ರೀತಿಯಾಗಿ KPSC ಮತ್ತು UPSC ಪರೀಕ್ಷೆಗಳನ್ನು ಬರೆಯುವವರು ಈ ಸ್ಲೈಡಲ್ಲಿ ಇರ್ತಕ್ಕಂಥ ಎಲ್ಲ ಮಾಹಿತಿನ ಓದಬೇಕಾಗ್ತದೆ. ಯಾಕಂತಂದರೆ ಅವರು ಹೇಳಿಕೆಯ ರೂಪದಲ್ಲಿ ಪ್ರಶ್ನೆಗಳನ್ನು ಕೇಳುವುದರಿಂದ ಈ ಮಾಹಿತಿಯು ಅವರಿಗೆ ಮಹತ್ವದ್ದಾಗಿದೆ. ಆದ್ದರಿಂದ ವಿಡಿಯೋಗಳನ್ನು ಪಾಸ್ ಮಾಡಿಕೊಂಡು ನೀವು ಬೇಕಾಗಿದ್ದರೆ ಓದ್ಕೋಬಹುದು. ಅದೇ ರೀತಿಯಾಗಿ ಬೆಂಗಳೂರಿನ ನಿರ್ಮಾಪಕರೆಂದೇ ಪ್ರಸಿದ್ಧಿಯಾದ ಸರ್ವ ಜನಾಂಗದ ಶಾಂತಿಯ ತೋಟ ನಿರ್ಮಿಸಿದ ಕೆಂಪೇಗೌಡ. ಬೆಂಗಳೂರಿನ ನಿರ್ಮಾಪಕರನ್ನಾಗಿ ಕೆಂಪೇಗೌಡರ ನಾವು ಕರಿತೀವಿ. ಅವರ ಒಂದು ಮಾಹಿತಿಯನ್ನು ನಾವು ನೋಡುವುದಾದರೆ 1528ರಲ್ಲಿ ಹಳೆ ಬೆಂಗಳೂರಿನ ಸೋದರ ಮಾವನ ಮಗಳಾದ ಚೆನ್ನಮ್ಮರೊಡನೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ಕೆಂಪೇಗೌಡರು ಅಂದೇ ಯುವ ಪಟ್ಟಾಭಿಷೇಕವನ್ನು ಸ್ವೀಕರಿಸ್ತಾರೆ. ಈ ಸಂದರ್ಭದಲ್ಲಿ ವಿಜಯನಗರ ಸಾಮ್ರಾಜ್ಯದ ಪ್ರತಿನಿಧಿಗಳಾಗಿ ಚನ್ನಪಟ್ಟಣ, ಶಿರಾ, ಸೊಲೂರು, ಕೆಳದಿ, ಚಿತ್ರದುರ್ಗದ ಸಂಸ್ಥಾನದ ಪಾಳೆಗಾರರು ಬಂದು ಶುಭಾಶಯಗಳನ್ನು ಕೋರ್ತಾರೆ. ಅಧಿಕಾರವನ್ನು ವಹಿಸಿಕೊಂಡ ಕೆಂಪೇಗೌಡರು ವಿಜಯನಗರ ಅರಸರ ವಂಶಸ್ಥರು ಇಟ್ಟಿದ್ದ ನಂಬಿಕೆಗೆ ಚ್ಯುತಿ ಬಾರದ ರೀತಿಯಲ್ಲಿ ನಡೆದುಕೊಳ್ತಾರೆ. ಇಂತಹ ಸಂದರ್ಭದಲ್ಲಿ ತಂದೆ ಕಂಡ ಕನಸನ್ನು ನನಸು ಮಾಡುವ ಉದ್ದೇಶದಿಂದ ಬೆಂಗಳೂರಿನ ನಗರ ನಿರ್ಮಾಣಕ್ಕೆ ಸೂಕ್ತ ಜಾಗವನ್ನು ಹುಡುಕ್ತಾರೆ. ಇಂತಹ ಸಂದರ್ಭದಲ್ಲಿ ಒಂದು ದೃಶ್ಯ ಇವರಿಗೆ ಶಕ್ತಿಯನ್ನು ತಂದು ಕೊಡ್ತದೆ. ಬೆಂಗಳೂರಿನ ನಿರ್ಮಾಪಕರು ಈ ಕೆಂಪೇಗೌಡರು. ಇವರ ಒಂದು ಸಂಪೂರ್ಣವಾದ ಮಾಹಿತಿ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವಿಶೇಷವಾಗ್ತದೆ. ಆದ್ದರಿಂದ ಇವರ ಒಂದು ಮಾಹಿತಿಯನ್ನು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದ ಈ ಸ್ಲೈಡಲ್ಲಿ ನಾವು ಕೊಟ್ಟಿದ್ದೀವಿ. ಇದನ್ನು ನೀವು ನೋಡ್ಕೋಬಹುದು. ಅವರು ಜನಿಸಿದ್ದು, ಅವರು ಯಾವ ರೀತಿ ಬೆಂಗಳೂರು ನಿರ್ಮಾಣ ಮಾಡ್ತಾರೆ, ಹಲವಾರು ಮಾಹಿತಿ ಈ ಸ್ಲೈಡಲ್ಲಿದೆ, ನೋಡ್ಕೋಬಹುದು. ಅದೇ ರೀತಿಯಾಗಿ ನಾವು ದಿನಕ್ಕೊಂದು ಪ್ರಶ್ನೆಯಂತೆ ಇವತ್ತು ಸಹ ಒಂದು ಪ್ರಶ್ನೆ ಇದೆ, ಅದರ ಒಂದು ಮಾಹಿತಿಯನ್ನು ನೋಡೋಣ. ಈ ಪ್ರಶ್ನೆಯನ್ನು LP ಕುಲಕರ್ಣಿ ಬಾದಾಮಿ ಅವರು ಕೇಳಿದ್ದಾರೆ. ಇತ್ತೀಚೆಗೆ ನಿಧನರಾದ ಸುರ್ಜಿತ್ ಪಟಾರ್ ಯಾವ ಭಾಷೆಯ ಕವಿಯಾಗಿದ್ರು ಎನ್ನುವ ಪ್ರಶ್ನೆಯನ್ನು ಕೇಳಿದ್ದಾರೆ. ಆಪ್ಷನ್ಸ್ಗಳನ್ನು ಸಹ ಕೊಟ್ಟಿದ್ದಾರೆ. ಆಪ್ಷನ್ A ಮಲಯಾಳಂ, B ಕನ್ನಡ, C ಪಂಜಾಬಿ, D ಮರಾಠಿ. ಆನ್ಸರ್ ಏನಿದೆ ಅಂತಂದರೆ ಪಂಜಾಬಿ ಭಾಷೆಗೆ ಈ ಸುರ್ಜಿತ್ ಪಟಾರ್ ಅವರು ಸೇರಿದ್ದಾರೆ. ಪಂಜಾಬಿ ಭಾಷೆಯ ಒಂದು ಕವಿಯಾಗಿದ್ದರು ಇವರು. ಅದೇ ರೀತಿಯಾಗಿ ನಾವು ಮುಂದಿನ ಒಂದು ಮಾಹಿತಿಗೆ ಹೋಗುವುದಾದರೆ, ಇವರ ಯಾರಂತಂದರೆ ಖ್ಯಾತ ಪಂಜಾಬಿ ಕವಿ ಸುರ್ಜಿತ್ ಪಟಾರ್ ಅವರ ಸಂಪೂರ್ಣವಾದ ಮಾಹಿತಿ ಇಲ್ಲಿದೆ. ಯಾವಾಗ ಜನಿಸಿದ್ರು, ಯಾವ ವಯಸ್ಸಿನಲ್ಲಿ ಮರಣ ಹೊಂದಿದ್ರು, ಯಾವ ರೀತಿ ಕವಿಯಾಗಿದ್ರು, ಅವರಿಗೆ ಸಿಕ್ಕ ಪುರಸ್ಕಾರಗಳೇನು, ಸಂಪೂರ್ಣವಾದ ಮಾಹಿತಿ ಇಲ್ಲಿದೆ. ಇದು ಸಹ ಇಂಪಾರ್ಟೆಂಟೇ. ಅದೇ ರೀತಿಯಾಗಿ ನಾವು ಮುಂದಿನ ಮಾಹಿತಿಗೆ ಹೋಗುವುದಾದರೆ, ಮತ್ತೆ ದಿನಕ್ಕೊಂದು ಮಾಹಿತಿಯಂತೆ ಇಲ್ಲಿ ಇಲಿಗಳ ದೇವಾಲಯ ಕಂಡು ಬಂದಿದೆ. ನಾವು ಭಾರತೀಯರು ಪ್ರಕೃತಿಯ ಆರಾಧಕರು. ನಿಸರ್ಗದ ಪ್ರತಿ ಜೀವಿಯ ಬಗ್ಗೆಯೂ ಪೂಜ್ಯ ಭಾವನೆ ನಮ್ಮಲ್ಲಿದೆ. ರಾಜಸ್ಥಾನದ ಜನ ಇನ್ನೊಂದು ಹೆಜ್ಜೆ ಮುಂದಿಟ್ಟಿದ್ದಾರೆ. ಇಲ್ಲಿ ಇಲಿಗಳನ್ನೇ ಪೂಜಿಸಲಾಗುತ್ತದೆ. ಇಲಿಗಳೆಂದೇ ಮೀಸಲಾದ ದೇವಾಲಯ ಇದೆ. ಸಾವಿರಾರು ಇಲಿಗಳು ಈ ದೇವಾಲಯದಲ್ಲಿ ವಾಸವಾಗ್ತವೆ. ಇದು ದೇಶದ ಅತ್ಯಂತ ವಿಶಿಷ್ಟ ಆಕರ್ಷಣೆಗಳಲ್ಲಿ ಒಂದಾಗಿದೆ. ಅನೇಕ ಯಾತ್ರಿಕರು ಪ್ರತಿ ವರ್ಷ ಇಲ್ಲಿಗೆ ಭೇಟಿ ನೀಡ್ತಾರೆ. ಇದೊಂದು ಅದ್ಭುತ. ನಾವು ಇದನ್ನ ದೇಶದ ಅದ್ಭುತಗಳಲ್ಲಿ ಇದೊಂದು ಅದ್ಭುತ ಎಂದು ಹೇಳ್ಬೋದು. ಯಾಕಂತಂದ್ರೆ ಇಲಿಗಳ ದೇವಾಲಯ ಅಂತಂದ್ರೆ ಆಕರ್ಷಣೀಯವಾದದ್ದು. ಅದೇ ರೀತಿಯಾಗಿ ಇದೇನು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಮೆದುಳಿಗೊಂದು ಸುತ್ತು ಎಂಬಂತೆ ಇಲ್ಲಿ ನಾವು ವಿಜ್ಞಾನಕ್ಕೆ ಸಂಬಂಧಿಸಿದ, ಇತಿಹಾಸಕ್ಕೆ ಸಂಬಂಧಿಸಿದ ಮತ್ತು ರಾಜಕೀಯಕ್ಕೆ ಸಂಬಂಧಿಸಿದ ಹಲವಾರು ಪ್ರಶ್ನೆಗಳನ್ನು ವಾಕ್ಯಗಳ ರೂಪದಲ್ಲಿ ಕೊಟ್ಟಿದ್ದೀವಿ. ಇದನ್ನು ನೀವು ನೋಡ್ಕೋಬಹುದು. ಹೈಡ್ರೋಪೋನಿಕ್ಸ್ ಎಂದರೆ ಏನು? ಮಣ್ಣಿನ ಸಹಾಯವಿಲ್ಲದೆ ಸಸ್ಯಗಳನ್ನು ಬೆಳೆಯುವುದೇ ಹೈಡ್ರೋಪೋನಿಕ್ಸ್. ಇದು ಸೈನ್ಸ್ಗೆ ಸಂಬಂಧಿಸಿದ ಕ್ವಶನ್. ಫ್ಲೋಯಮ್ ಎಂದರೆ ಎಲೆಗಳಲ್ಲಿ ತಯಾರಾದ ಆಹಾರವನ್ನು ಇತರ ಭಾಗಗಳಿಗೆ ಸಾಗಿಸುವ ಅಂಗಾಂಶ, ಅದು ಫ್ಲೋಯಮ್. ಸಸ್ಯಗಳಲ್ಲಿ ಎಲೆಗಳ ಮೂಲಕ ನೀರಾವಿ ನಷ್ಟ ಆಗುವ ಪ್ರಕ್ರಿಯೆಗೆ ಏನೆಂದು ಹೆಸರು? ಬಾಷ್ಪ ವಿಸರ್ಜನೆ. ತನ್ನ ಬಣ್ಣ ಬದಲಾವಣೆಗೆ ಖ್ಯಾತಿ ಪಡೆದಿರುವ ಸರಸ್ವರೂಪ ಯಾವುದು? ಉಸರವಳಿ. ಇದು ವಿಜ್ಞಾನಕ್ಕೆ ಸಂಬಂಧಿಸಿದ ಕ್ವಶನ್ಗಳಾಗಿದ್ದು ಇದು ಇಂಪಾರ್ಟೆಂಟೇ, ಇದನ್ನು ನೀವು ನೋಡ್ಕೋಬಹುದು. ಅದೇ ರೀತಿಯಾಗಿ ಇತಿಹಾಸಕ್ಕೆ ಸಂಬಂಧಿಸಿದ ಕ್ವಶನ್ ನಾವು ನೋಡುವುದಾದರೆ, ಹರ್ಷವರ್ಧನನನ್ನ ಸೋಲಿಸಿದ ಕನ್ನಡದ ದೊರೆ ಇಮ್ಮಡಿ ಪುಲಕೇಶಿ. ಜಯಂತಿ, ಜಯಂತಿಪುರ, ಸಂಜಯಂತಿ, ವೈಜಯಂತಿ ಎಂಬ ಹೆಸರುಗಳಿಂದ ಖ್ಯಾತವಾಗಿದ್ದ ಐತಿಹಾಸಿಕ ನಗರ ಅದು ಬನವಾಸಿ. ಡಾಕ್ಟರ್ ಶಿವರಾಮ್ ಕಾರಂತರಿಗೆ ಸ್ಪೀಡಿಷ್ ಅಕಾಡೆಮಿ ಪ್ರಶಸ್ತಿಯನ್ನು ತಂದಿಟ್ಟ ಕೃತಿ ಯಾವುದು? ಯಕ್ಷಗಾನ ಬಯಲಾಟ. ಷಟ್ಪದಿ ಛಂದಸ್ಸಿನಲ್ಲಿ ಕಾವ್ಯ ಸೃಷ್ಟಿ ಮಾಡಿದ ಮೊದಲ ಕವಿ ಯಾರು? ರಾಘವಾಂಕ. ಕರ್ನಾಟಕದಲ್ಲಿ ರಾಷ್ಟ್ರೀಯ ನವಿಲು ಅಭಯಾರಣ್ಯ ಎಲ್ಲಿದೆ? ಆದಿ ಚುಂಚನಗಿರಿ. ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ? ಐರ್ಲೆಂಡ್. ಅತಿ ಹೆಚ್ಚು ಏಲಕ್ಕಿ ಬೆಳೆಯುವ ರಾಜ್ಯ ಯಾವುದು? ಕೇರಳ. ಜಗತ್ತಿನಲ್ಲಿ ಮೊಟ್ಟ ಮೊದಲ ಪ್ರಧಾನಿ ಯಾರು? ಸಿರಿಮಾವೋ ಬಂಡಾರನಾಯಕೆ. ದಕ್ಷಿಣ ಭಾರತದಲ್ಲಿ ದೇವಸ್ಥಾನದ ಮಹಾದ್ವಾರವನ್ನು ಹೀಗೆಂದು ಕರೆಯುತ್ತಾರೆ, ಅದು ಗೋಪುರ. ಅದೇ ರೀತಿಯಾಗಿ ದಿಲ್ವಾರಾ ದೇವಾಲಯ ಇಲ್ಲಿದೆ, ಮೌಂಟ್ ಅಬು.
ಅದೇ ರೀತಿಯಾಗಿ ನಾವು ಇಲ್ಲಿ ಹಲವಾರು ಮಾಹಿತಿಯನ್ನು ಚರ್ಚೆ ಮಾಡಿದ್ದೀವಿ. ಇದು ನಿಮಗೆ MCQ ರೂಪದಲ್ಲಿ ಹಲವಾರು ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳುವ ಒಂದು ಪ್ರಶ್ನೆಗಳಾಗಿವೆ. ಆದ್ದರಿಂದ ಇದನ್ನು ನೀವು ನೋಟ್ ಮಾಡ್ಕೊಳ್ಳೋ ಮೂಲಕ ನೆನಪಿನಲ್ಲಿ ಇಟ್ಕೊಳ್ಬೋದು. ಅದೇ ರೀತಿಯಾಗಿ ಇವತ್ತಿನ ಈ ದಿನದ ಒಂದು ಜನರಲ್ ನಾಲೆಡ್ಜ್ ಬಗ್ಗೆ ನಾವು ನೋಡುವುದಾದರೆ, ಜನರಲ್ ನಾಲೆಡ್ಜ್, ಎರೆಹುಳು ಯಾವ ವಂಶಕ್ಕೆ ಸೇರಿದ ಪ್ರಾಣಿ ಎಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಉತ್ತರ ಅನೆಲಿಡ್. ಇದನ್ನು ನೀವು ಪ್ರಮುಖವಾಗಿ ನೆನಪಿಟ್ಕೊಳ್ಬೋದು. ಈ ಏನು ಪೇಪರ್ಸಲ್ಲಿ, ನ್ಯೂಸ್ ಪೇಪರಲ್ಲಿ ಏನು ಬರ್ತಾವಲ್ಲ ಪ್ರಶ್ನೆಗಳು, ಇವು ಅತಿ ಇಂಪಾರ್ಟೆಂಟ್ ಆದ ಪ್ರಶ್ನೆಗಳಿರ್ತವೆ. ಯಾಕಂತಂದರೆ ಪ್ರಚಲಿತವಾಗಿ ಹಲವಾರು ಪ್ರಶ್ನೆ ಪತ್ರಿಕೆಗಳು ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ ಹಲವಾರು ಪ್ರಶ್ನೆಗಳನ್ನು ಈ ಪ್ರಚಲಿತ ಘಟನೆಗಳದಿಂದನೇ ಕೇಳ್ತಾರೆ. ಆದ್ದರಿಂದ ಈ ಪ್ರಚಲಿತ ಘಟನೆಯಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ಅತಿ ಇಂಪಾರ್ಟೆಂಟ್ ಆಗ್ತವೆ. ಆದ್ದರಿಂದ ರಕ್ತದ ಗುಂಪನ್ನು ಕಂಡುಹಿಡಿದವರು ಯಾರು? ರಕ್ತದ ಗುಂಪನ್ನು ಕಂಡುಹಿಡಿದವರು ಯಾರು ಎಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಉತ್ತರ ಕಾರ್ಲ್ ಲ್ಯಾಂಡ್ ಸ್ಟೀನರ್. ಲಿಟ್ಮಸ್ ಪೇಪರ್ನ ಅಗತ್ಯವೇನು? ಆಮ್ಲೀಯತೆಯನ್ನು ತಿಳಿಯಲು ಲಿಟ್ಮಸ್ ಪೇಪರ್ನ ಅಗತ್ಯವಿದೆ. ಪ್ರಶ್ನೆ ನಂಬರ್ 4, ಹೋಮಿಯೋಪತಿ ವೈದ್ಯ ಪದ್ಧತಿಯ ಸಂಸ್ಥಾಪಕರು ಯಾರು? ಹಾನಿಮನ್. ಕೆಂಪು ದೈತ್ಯರು ಯಾರು? ಕೆಂಪು ನಕ್ಷತ್ರಗಳು. ಪ್ರಶ್ನೆ ನಂಬರ್ 6, ಅತ್ಯಂತ ಕಠಿಣ ಲೋಹ ಯಾವುದು? ಟೈಟಾನಿಯಂ. ಇನ್ನು ಪ್ರಶ್ನೆ ನಂಬರ್ 7, ಪಾಶ್ಚರೀಕರಣವೆಂದರೇನು? ಹಾಲನ್ನು ಬಿಸಿ ಮಾಡಿ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವುದು. ಪ್ರಶ್ನೆ ನಂಬರ್ 8, ಇಂಟರ್ಸ್ಪೋನ್ ಕ್ಯಾನ್ಸರ್ ಔಷಧಿಯಡಿ ಯಾವುದರಿಂದ ತಯಾರಿಸ್ತಾರೆ? ಬಿಳಿ ರಕ್ತ ಕಣದಿಂದ ತಯಾರಿಸ್ತಾರೆ. ಹಲಸಿನ ಹಣ್ಣು ತಿನ್ನುವಂತಹ ಭಾಗಕ್ಕೆ ಏನೆನ್ನುತ್ತಾರೆ? ಪೇರಿಯಾಂತ ಎಂದು ಕರೀತಾರೆ. ಇನ್ನು ಪ್ರಶ್ನೆ ನಂಬರ್ 10, ಹೆಮಾಟೋಲಜಿ ಯಾವುದರ ಅಧ್ಯಯನವಾಗಿದೆ? ಹಿಂದಿನ ಒಂದು ನ್ಯೂಸ್ ಪೇಪರಲ್ಲಿ ಏನು ಕೇಳಿದ್ದಾರೆ ಅಂತಂದರೆ ಪೆಡಾಲಜಿ ಯಾವುದರ ಅಧ್ಯಯನ ಕೇಳಿದರು? ಅದು ಮಣ್ಣಿನ ಅಧ್ಯಯನ. ಈ ಹೆಮಾಟೋಲಜಿ ಇದು ಯಾವುದರ ಅಧ್ಯಯನ ಕೇಳಿದ್ದಾರೆ? ರಕ್ತದ ಅಧ್ಯಯನವಾಗಿದೆ. ಸೊ ಅದೇ ರೀತಿಯಾಗಿ ವಿಜ್ಞಾನ ವಿಸ್ಮಯ ಕೆ ನಟರಾಜ್ ಅವರು ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರ ಬಗ್ಗೆ ನೋಡುವುದಾದರೆ ಅಮೆಜಾನಿನ ಭಯಾನಕ ಪ್ರಾಣಿಗಳು. ಸೊ ಈ ಒಂದು ಮಾಹಿತಿಯನ್ನು ನೀವು ಓದಲೇಬೇಕು. ಯಾಕಂತಂದರೆ ಭಯಾನಕ ಅಮೆಜಾನ್ ಕಾಡಿನಲ್ಲಿ ಇರ್ತಕ್ಕಂಥ ಭಯಾನಕ ಪ್ರಾಣಿಗಳ ಬಗ್ಗೆ ನೀವು ಅಧ್ಯಯನ ಮಾಡಬೇಕಾಗ್ತದೆ. ಸೊ ಅದೇ ರೀತಿ ಅಲ್ಲಿ ಇರ್ತಕ್ಕಂಥ ಪ್ರಾಣಿಗಳು, ಅಲ್ಲಿ ಅನೇಕ ರೀತಿಯ ಪ್ರಾಣಿಗಳು ಕಂಡು ಬರ್ತವೆ. ಅಮೆಜಾನ್ನ ಈ ಒಂದು ಪ್ರದೇಶದಲ್ಲಿ ಭಯಾನಕ ಪ್ರಾಣಿಗಳು ಕಂಡು ಬರ್ತವೆ, ದೊಡ್ಡ ದೊಡ್ಡ ದೈತ್ಯಾಕಾರದ ಪ್ರಾಣಿಗಳು. ಅದರ ಬಗ್ಗೆ ಮಾಹಿತಿಯನ್ನು ನೀವು ತಿಳ್ಕೊಳ್ಬೇಕಂದ್ರೆ ಈ ಸ್ಲೈಡನ್ನು ಓದಲೇಬೇಕು. ಇಲ್ಲಿ ಹಲವಾರು ಮಾಹಿತಿಗಳನ್ನು ನೀವು ತಿಳ್ಕೊಳ್ಬಹುದು. ಎಷ್ಟು ದೊಡ್ಡ ದೊಡ್ಡ ಪ್ರಾಣಿಗಳು ಸಹ ಅಲ್ಲಿ ಕಂಡು ಬರ್ತವೆ ಎಂಬುದರ ಕುರಿತು ಈ ಮಾಹಿತಿಯಲ್ಲಿ ಕಂಡು ಬರ್ತದೆ. ಸೊ ಇದನ್ನು ನೀವು ಓದಬಹುದು. ಇಂತಹ ಭವ್ಯ ನದಿ ಮತ್ತು ನದಿಯ ತೀರದಲ್ಲಿ ವಾಸಿಸುವ ಭಯಾನಕ ಪ್ರಾಣಿಗಳ ಬಗ್ಗೆ ತಿಳಿಯೋಣ ಬನ್ನಿ. ಅನಕೊಂಡ ಇದೆ, ಅರಾಪೈಮಾ ಇದೆ, ಕಪ್ಪು ಕೈಮಾನ್ ಇದೆ, ಜಾಗ್ವಾರ್ ಇದೆ, ಪಿರ್ಹಾನ ಇದೆ. ಇವುಗಳ ಸಂಪೂರ್ಣವಾದ ಮಾಹಿತಿ ಈ ಸ್ಲೈಡಲ್ಲಿ ನಾವು ಕೊಟ್ಟಿದ್ದೀವಿ. ಅದನ್ನು ನೀವು ಓದಿಕೊಂಡು ತಿಳ್ಕೊಬಹುದು. ಇನ್ನು ನಾವು ಬಹು ಆಯ್ಕೆ ಪ್ರಶ್ನೆಗಳನ್ನು ನಾವು ನೋಡೋದಾದರೆ ಇದನ್ನು UPSC ಅವರು ಈ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ ಎಂದು ಇಲ್ಲಿ ಕೊಟ್ಟಿದ್ದಾರೆ. ಸೊ ಭಾರತದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೆಳಗಿನ ಯಾವ ಶಾಖೋತ್ಪನ್ನ ಉತ್ಪಾದನಾ ಘಟಕವನ್ನು ಅತೀ ದೊಡ್ಡ ಉತ್ಪಾದನಾ ಘಟಕ ಎಂದು ಕರೀತಾರೆ? ಇಲ್ಲಿ ನಿಮಗೆ ಹೇಳಿಕೆ ರೂಪದಲ್ಲಿ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಆಪ್ಷನ್ ಎ ವಿಂಧ್ಯಾಚಲ್ ಶಾಖೋತ್ಪನ್ನ ವಿದ್ಯುತ್ ಉತ್ಪಾದನಾ ಘಟಕ, ಬಿ ಚಂದ್ರಾಪುರ ಶಾಖೋತ್ಪನ್ನ ವಿದ್ಯುತ್ ಘಟಕ, ಸಿ ಮುಂದ್ರಾ ಶಾಖೋತ್ಪನ್ನ ವಿದ್ಯುತ್ ಉತ್ಪಾದನಾ ಘಟಕ, ಡಿ ದುರ್ಗಾಪುರ ಶಾಖೋತ್ಪನ್ನ ವಿದ್ಯುತ್ ಘಟಕ. ಇದಕ್ಕೆ ಸರಿಯಾದ ಉತ್ತರ ಎ ಇಸ್ ದ ರೈಟ್ ಆನ್ಸರ್. ಇದು ಸರಿಯಾದ ಉತ್ತರವಾಗಿದೆ. ಅದೇ ರೀತಿಯಾಗಿ ವಿಂಧ್ಯಾಚಲ್ ಶಾಖೋತ್ಪನ್ನ ವಿದ್ಯುತ್ ಉತ್ಪಾದನಾ ಘಟಕ ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಸೊ ಇದು UPSC ಅವರು ಕೇಳುವ ಒಂದು ಪ್ರಶ್ನೆಗಳ ರೂಪದಲ್ಲಿ ಇವಿವೆ. ಆದ್ದರಿಂದ UPSC ಮತ್ತು KPSC ಓದ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಈ ಮಾಹಿತಿಯನ್ನು, ಈ ಒಂದು ಪ್ರಶ್ನೆಗಳನ್ನ ಓದಿಕೊಂಡು ನೋಟ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಆಗಿದೆ. ಸೊ ನಾವಿನ್ನು ಮುಂದಿನ ಸ್ಲೈಡ್ಗೆ ಹೋಗ್ತಾ ಇದ್ದೀವಿ. ಸೊ ಅವರೇ ಕೊಟ್ಟಿದ್ದಾರೆ ನೋಡಿ, UPSC ಮತ್ತು KPSC ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದ ಬಹು ಆಯ್ಕೆ ಪ್ರಶ್ನೋತ್ತರಗಳು ಇಲ್ಲಿವೆ. ಸೊ ಇದನ್ನು ನೀವು ನೋಡ್ಕೋಬೋದು ವಿಡಿಯೋನ ಪಾಸ್ ಮಾಡಿಕೊಂಡು. ಸೊ ಇಲ್ಲಿ ಸುಮಾರು 7 ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಬರ್ತದೆ. ನಾವು KS ಪ್ರಿಲಿಮ್ಸ್ ಬೂಸ್ಟರ್ ಅದಕ್ಕೆ ಸಂಬಂಧಿಸಿದ ಮಾಹಿತಿಯು ಸಹ ಇಲ್ಲಿದೆ. ರೈನ್ ನದಿಯ ಬಗ್ಗೆ, ಸ್ಯಾಟಲೈಟ್ ಆಧಾರಿತ ಟೋಲ್ ಸಂಗ್ರಹ ವ್ಯವಸ್ಥೆ ಬಗ್ಗೆ, ಎಲೆಕ್ಟ್ರಾನಿಕ್ ಟೋಲ್ ಕಲೆಕ್ಷನ್ ಬಗ್ಗೆ, ಇದು ಹೇಗೆ ಕೆಲಸ ಮಾಡ್ತದೆ, ಬಂದರಿನ ಬಗ್ಗೆ,
ಮಹತ್ವ, ಭಾರತಕ್ಕೆ ಆಗುವ ಪ್ರಯೋಜನಗಳೇನು, ಇಂಟರ್ನ್ಯಾಷನಲ್ ಏರ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಬಗ್ಗೆ, ಸೊ ಅದು IATA ಬಗ್ಗೆ ಮಿಷನ್ ಏನು, ವಿಸ್ತರಣಾ ಯೋಜನೆ ಏನು, ಮೊಂಗ್ಲಾ ಬಂದರ್ ಬಗ್ಗೆ, ಸೊ ಹಲವಾರು ಮಾಹಿತಿಯನ್ನು ಈ ಸ್ಲೈಡಲ್ಲಿ ನೀವು ತಿಳ್ಕೊಬಹುದು. ಅದನ್ನು ನೀವು ಓದ್ಕೋಬೋದು. ಅದನ್ನು ಅವರೇ ಕೊಟ್ಟಿದ್ದಾರೆ, KS ಪ್ರಿಲಿಮ್ಸ್ಗೆ ಸಂಬಂಧಿಸಿದೆ ಅಂತ, ಅದು ಇಂಪಾರ್ಟೆಂಟ್ ಮಾಹಿತಿಯಾಗಿದೆ. ಸೊ ಅದನ್ನು ನೀವು ನೋಡ್ಕೋಬೇಕು. ಇನ್ನು ಮೂವರಿಗೆ ಪಗು ಹಳಕಟ್ಟಿ ಪ್ರಶಸ್ತಿಯನ್ನು ನೀಡಿದ್ದಾರೆ. ಅವ್ರು ಯಾರನ್ನು ನಾವು ನೋಡೋಣ. 27/6/2024 ಬೆಂಗಳೂರು ಡಾಕ್ಟರ್ ಪಗು ಹಳಕಟ್ಟಿ ಫೌಂಡೇಶನ್ ನೀಡುವ ವಚನ. ಪಿತಾಮಹ ಪಗು ಹಳಕಟ್ಟಿ ರಾಷ್ಟ್ರೀಯ ಸಾಹಿತ್ಯ ಪರಿಷತ್ತಿಗೆ ಸಾಹಿತ್ಯ ಕ್ಷೇತ್ರದಿಂದ ಸಾಣೆಹಳ್ಳಿಯ ಪಂಡಿತರಾದ ಶಿವಾಚಾರ್ಯ ಸ್ವಾಮೀಜಿ, ಶಿಕ್ಷಣ ಕ್ಷೇತ್ರದಿಂದ ಪ್ರಭಾಕರ್ ಕೋರೆ ಹಾಗೂ ಸಮಾಜ ಸೇವೆ ಕ್ಷೇತ್ರದಿಂದ ತೇಜಸ್ವಿನಿ ಅನಂತಕುಮಾರ್ ಆಯ್ಕೆಯಾಗಿದ್ದಾರೆ. ಈ ಪ್ರಶಸ್ತಿಯ ತಲಾ ಆದಾಯ 1 ಲಕ್ಷ ನಗದು ಒಳಗೊಂಡಿದೆ. ವಚನ ಪಿತಾಮಹ ಪಗು ಹಳಕಟ್ಟಿ ಅವರ ಸ್ಪರ್ಧಾತ್ಮಕ ಈ ಪ್ರಶಸ್ತಿ ಸ್ಮರಣಾರ್ಥ ಈ ಪ್ರಶಸ್ತಿ ಸ್ಥಾಪಿಸಲಾಗಿದೆ. ಸಾಹಿತ್ಯ, ಶೈಕ್ಷಣಿಕ ಮತ್ತು ಸಮಾಜ ಸೇವೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ಈ ಪ್ರಶಸ್ತಿ ನೀಡಲಾಗುತ್ತದೆ. ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಜುಲೈ 2ರಂದು ಕುಮಾರಕೃಪಾ ರಸ್ತೆಯಲ್ಲಿರುವ ಗಾಂಧಿ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇನ್ನು ಜುಲೈ 1ರಿಂದ ಅದು ಜಾರಿಯಾಗ್ತದೆ. ಏನು, ನವದೆಹಲಿಯಲ್ಲಿ ನಡೆದಿರುವ ಅಪರಾಧಗಳ ಬಗ್ಗೆ ಯಾವುದೇ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸುವುದು, ಆನ್ಲೈನ್ ಮೂಲಕ ದೂರು ಸಲ್ಲಿಕೆಗೆ ಅವಕಾಶ, ಹೇಯ ಅಪರಾಧ ನಡೆದಾಗ ಸ್ಥಳವನ್ನು ಚಿತ್ರೀಕರಿಸುವುದನ್ನು ಕಡ್ಡಾಯಗೊಳಿಸಲು ಜುಲೈ 1ರಿಂದ ಜಾರಿಗೆ ಬರಲಿರುವ ಕ್ರಿಮಿನಲ್ ಅಪರಾಧ ಕಾನೂನುಗಳಲ್ಲಿ ಇವರು ಪ್ರಮುಖ ಅಂಶಗಳು. ಇದನ್ನು ನಾವು ಓದಲೇಬೇಕು, ಯಾಕಂತಂದರೆ ಇದು ಪರೀಕ್ಷಾ ದೃಷ್ಟಿಯಿಂದ ಅತಿ ಮುಖ್ಯವಾದ ಮಾಹಿತಿ. ಈ 3 ಕಾನೂನುಗಳು ಬ್ರಿಟಿಷ್ ಕಾಲದಲ್ಲಿ ರೂಪುಗೊಂಡ ಭಾರತೀಯ ದಂಡ ಸಂಹಿತೆ, ಅಪರಾಧ ದಂಡ ಪ್ರಕ್ರಿಯಾ ಸಂಹಿತೆ ಮತ್ತು ಭಾರತೀಯ ಸಾಕ್ಷ್ಯ ಕಾಯ್ದೆಯ ಬದಲಿಗೆ ಜಾರಿಗೆ ಬರಲಿವೆ. ಅಪರಾಧಗಳ ಬಗ್ಗೆ ಎಲೆಕ್ಟ್ರಾನಿಕ್ ಸಂವಹನ ಮಾಧ್ಯಮ ಬಳಸಿ ದೂರು ನೀಡುವುದು. ವ್ಯಕ್ತಿಯು ಪೊಲೀಸ್ ಠಾಣೆಗೆ ಖುದ್ದಾಗಿ ಹೋಗಬೇಕು ಎಂದೇನೂ ಇಲ್ಲ. ಇದು ಅಪರಾಧ ಕೃತ್ಯಗಳ ಬಗ್ಗೆ ಸುಲಭವಾಗಿ ದೂರು ನೀಡಲು ಅವಕಾಶ ಕಲ್ಪಿಸುತ್ತದೆ. ಸಂತ್ರಸ್ತರಿಗೆ FIR ಪ್ರತಿಯು ಉಚಿತವಾಗಿ ಸಿಗ್ತದೆ. ಸೊ ಅದೇ ರೀತಿಯಾಗಿ ಆ ಒಂದು ಮಾಹಿತಿಯಾಗಿತ್ತು. ಇನ್ನು ಮಹತ್ವದ ತಿರುವಿನಲ್ಲಿ ನದಿ ಜೋಡಣೆ ಯೋಜನೆ, ಕರ್ನಾಟಕದಿಂದ ಆಕ್ಷೇಪ. ಯೋಜನೆ ಪುನರ್ ಪರಿಶೀಲಿಸಿ ನೀರು ಹಂಚಿಕೆ ಮಾಡಿ. ಕೇಂದ್ರಕ್ಕೆ ರಾಜ್ಯಪತ್ರ. ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ. ಈ ಯೋಜನೆ ಬಗ್ಗೆ ನಾವು ನೋಡೋದಾದರೆ, ಈ ಯೋಜನೆಯನ್ನು ಜಾರಿಗೊಳಿಸುವ ಜವಾಬ್ದಾರಿ ರಾಷ್ಟ್ರೀಯ ಜಲ ಅಭಿವೃದ್ಧಿ ಸಂಸ್ಥೆ NWDA ಹೊತ್ತಿದೆ. ಈ ಸಂಸ್ಥೆ ಈಗಾಗಲೇ ಕರಡು ಸಿದ್ಧಪಡಿಸಿ ಸಂಬಂಧಪಟ್ಟ ರಾಜ್ಯಗಳಿಗೆ ಕಳುಹಿಸಿ MOA ಮಾಡಿಕೊಳ್ಳಲು ಮುಂದಾಗಿದೆ. ಗೋದಾವರಿ ಕಾವೇರಿ ನದಿ ಜೋಡಣೆಯಲ್ಲಿ ಕರ್ನಾಟಕದ ಬೇಡ್ತಿ ವರ್ಧಾ ನದಿ ಜೋಡಣೆಯೂ ಸೇರಿದೆ. ಕೇಂದ್ರದ ಈ ಯೋಜನೆಗೆ ಕರ್ನಾಟಕದಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ. ಜಲಾಭಿವೃದ್ಧಿ ಸಂಸ್ಥೆಗೆ ಕರ್ನಾಟಕ ಜಲಸಂಪನ್ಮೂಲ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿಯು ಜೂನ್ 19ಕ್ಕೆ ಪತ್ರ ಬರೆದಿದ್ದು, ಮತ್ತೊಮ್ಮೆ ಈ ಯೋಜನೆ ಪರಿಶೀಲಿಸಿ ಆಗ್ರಹಿಸಿದ್ದಾರೆ. ಅಲ್ಲದೆ ನೀರಾವರಿಗೆ ನೀರು ಒದಗಿಸುವ ಸಂಬಂಧ ಮತ್ತೊಮ್ಮೆ ಪರಿಶೀಲಿಸಿ ಕರ್ನಾಟಕದ ನೀರಿನ ಪಾಲು ಸಮರ್ಪಕವಾದ ಹಂಚುವಂತೆ ಆಗ್ರಹಿಸಿದೆ. ರಾಷ್ಟ್ರೀಯ ಜಲಾಭಿವೃದ್ಧಿ ಸಂಸ್ಥೆ ಪ್ರಕಾರ ಯೋಜನೆಯಡಿ ತೆಲಂಗಾಣ, ಆಂಧ್ರಪ್ರದೇಶ ಮತ್ತು ತಮಿಳುನಾಡಿಗೆ ನೀರಾವರಿ ಬಳಕೆಗೆ ಅವಕಾಶ ಮಾಡಿಕೊಡಲಾಗಿದೆ. ಆದರೆ ಕರ್ನಾಟಕಕ್ಕೆ ಕೇವಲ ಕುಡಿಯುವ ನೀರು ಮತ್ತು ಕೈಗಾರಿಕೆ ಬಳಕೆ ಮಾತ್ರ ನೀರು ಒದಗಿಸಲಾಗಿದೆ. ಇದರಿಂದ ಕೇವಲ 2.19 TMC ಮಾತ್ರ ಕರ್ನಾಟಕಕ್ಕೆ ವಾಸ್ತವವಾಗಿ ದೊರೆಯಲಿದೆ. ಉಳಿದಂತೆ ನದಿ ಕೆಳಭಾಗದ ರಾಜ್ಯಗಳಿಗೆ ಉಪಯೋಗವಾಗಲಿದ್ದು ಕರ್ನಾಟಕಕ್ಕೆ ಅನ್ಯಾಯವಾಗಲಿದೆ. ಅಲ್ಲದೆ ಕೃಷ್ಣಾ ಕಾವೇರಿ ವಿಚಾರದಲ್ಲಿ ಕರ್ನಾಟಕಕ್ಕೆ ಸದಾ ಅನ್ಯಾಯವಾಗುತ್ತಿದೆ. ಜೊತೆ ಉಳಿದ ರಾಜ್ಯಗಳಿಗೆ ಹೋಲಿಕೆ ಮಾಡಿದರೆ ಬರಪೀಡಿತ ಪ್ರದೇಶ ಕೂಡ ಕರ್ನಾಟಕದಲ್ಲಿ ಹೆಚ್ಚಿದೆ. ಹೀಗಾಗಿ ಕರ್ನಾಟಕದ ಪಾಲು ಸರಿಯಾಗಿ ಹಂಚಿಕೆ ಮಾಡಬೇಕು ಎಂಬ ಅಭಿಪ್ರಾಯವನ್ನು ರಾಜ್ಯ ಕೇಂದ್ರದ ಮುಂದೆ ಇಟ್ಟಿದೆ. ಸೊ ಕರ್ನಾಟಕಕ್ಕೆ ನ್ಯಾಯ ಸಿಗಲೇಬೇಕು. ಈ ಯೋಜನೆಯಡಿ ಸಂಪೂರ್ಣವಾದ ಮಾಹಿತಿ ಈ ಸ್ಲೈಡಲ್ಲಿದೆ. ಸೊ ಇದನ್ನು ನೀವು ನೋಡ್ಕೋಬಹುದು. ಪರೀಕ್ಷಾ ದೃಷ್ಟಿಯಿಂದ ಈ ಪ್ರಶ್ನೆಯನ್ನು ಕೇಳ್ತಾರೆ. ಸೊ 100% ಗ್ಯಾರಂಟಿ ಇದೆ. ಸೊ ಅದೇ ರೀತಿಯಾಗಿ ಈ ಮಾಹಿತಿಯನ್ನು ನೋಡಬೇಕು. ಕರ್ನಾಟಕಕ್ಕೆ ಉಳಿದ ಒಂದು ರಾಜ್ಯಗಳಿಗೆ ಸಿಗ್ತಕ್ಕಂಥ ಎಷ್ಟು ಪಾಲಿದೆಯಲ್ಲ ಅಷ್ಟೆಲ್ಲ ಪಾಲು ಕರ್ನಾಟಕಕ್ಕೂ ಸಹ ಸಿಗಬೇಕು. ಸೊ ಅದೇ ರೀತಿಯಾಗಿ ನಾವು ಒಲಿಂಪಿಕ್ಸ್ ಆಟಗಳ ಬಗ್ಗೆ ನೋಡುವುದಾದರೆ, ಕ್ರೀಡೆಗಳ ಬಗ್ಗೆ ನೋಡುವುದಾದರೆ, ಪ್ಯಾರಾ ಬ್ಯಾಡ್ಮಿಂಟನ್ ರ್ಯಾಂಕಿಂಗ್ ಬಿಡುಗಡೆ. ಇತಿಹಾಸ ನಿರ್ಮಿಸಿದ ಕನ್ನಡಿಗ ಸುಹಾಸ್ ಈಗ ವಿಶ್ವ ನಂಬರ್ 1 ಆಟಗಾರ. ಸುಹಾಸ್ ಯುತಿರಾಜ್ IAS ಅಧಿಕಾರಿ. ವಾ ಏನ್ರಿ. ಸೊ IAS ಅಧಿಕಾರಿಯಾಗಿಯೂ ಸಹ ಇವನು ಆಟದಲ್ಲಿ ಭಾಗವಹಿಸಿದ ಕ್ರೀಡೆಗಳಲ್ಲಿ. ಸೊ ಆದರೂ ಸಹ ವಿಶ್ವ ನಂಬರ್ 1 ಆಗಿ ಈತ ಹೊರಹೊಮ್ಮಿದ್ದಾನೆ. ಅವನ ಒಂದು ಮಾಹಿತಿಯನ್ನು, ಅವನ ಯಾವ ರೀತಿ ಆತ ಆಟ ಆಡಿದ, ಯಾವ ರೀತಿ ಓದಿದ, ಯಾವ ರೀತಿ IAS ಅಧಿಕಾರಿ ಆದ, ಇವನು ಸಹ ಎಲ್ಲರಿಗೂ ಮೋಟಿವೇಶನ್ ಆಗಿದ್ದಾನೆ. ಸೊ ಅವನ ಬಗ್ಗೆ ಮಾಹಿತಿಯನ್ನು ಸ್ವಲ್ಪ ನಾವು ನೋಡುವುದಾದರೆ, ಉತ್ತರ ಪ್ರದೇಶದ ಗೌತಮ್ ಬುದ್ಧ ಜಿಲ್ಲಾಧಿಕಾರಿಯಾಗಿರುವ ಸುಹಾಸ್ ಹಾಸನ್ ಮೂಲದ IAS ಅಧಿಕಾರಿಯಾಗಿದ್ದಾರೆ. ಈ ಹಿಂದೆ SL4 ಬ್ಯಾಡ್ಮಿಂಟನ್ ವಿಭಾಗದಲ್ಲಿ ಟೋಕಿಯೋ ಪ್ಯಾರಾ ಒಲಿಂಪಿಕ್ಸ್ ಫೈನಲ್ನಲ್ಲಿ ಬೆಳ್ಳಿ ಪದಕ ಗೆದ್ದಿದ್ದರು. ಆ ಮೂಲಕ ಪ್ಯಾರಾ ಒಲಿಂಪಿಕ್ಸ್
ಪದಕ ಗೆದ್ದ ಮೊದಲ IAS ಅಧಿಕಾರಿ ಎಂಬ ಹಿರಿಮೆಗೆ ಪಾತ್ರರಾಗಿದ್ದಾರೆ. 2007ರ ಬ್ಯಾಚ್ನ IAS ಅಧಿಕಾರಿಯಾಗಿರುವ ಸುಹಾಸ್ ದುರ್ಬಲ ಕಾಲನ್ನು ಹೊಂದಿದ್ದಾರೆ. ಕಾಲಿನಲ್ಲಿ ತೀವ್ರ ಬಲಹೀನತೆ ಇದ್ದರೆ ಅಂತಹವರನ್ನು SL4 ವಿಭಾಗಕ್ಕೆ ಸೇರಿಸಲಾಗ್ತದೆ. ಸೊ ಈತ IAS ಅಧಿಕಾರಿ ಆಗುವುದಲ್ಲದೆ ಕ್ರೀಡೆಗಳಲ್ಲಿ ಭಾಗವಹಿಸಿ ವಿಶ್ವಕ್ಕೆ ನಂಬರ್ 1 ಆಗಿ ಹೊರಹೊಮ್ಮಿದ್ದಾರೆ. ಇದು ಒಂದು ಅಸಾಧ್ಯವಾದ ಸಾಧನೆಯಾಗಿದ್ದರೂ ಸಹ ಇದನ್ನು ಸಾಧ್ಯವಾಗಿ ಅವರು ಮಾಡಿದ್ದಾರೆ. ಇವರು ನಿಮಗೆಲ್ಲರಿಗೂ ಹಾಗೂ ನಮಗೆಲ್ಲರಿಗೂ ಇನ್ಸ್ಪೈರಿಂಗ್ ಮೋಟಿವೇಶನ್ ಒಬ್ಬ ವ್ಯಕ್ತಿ ಎಂದು ನಾವು ಹೇಳಬಹುದು. ಸೊ ತಮಿಳುನಾಡು ವಿಧಾನಸಭೆ ನಿರ್ಣಯ ಅಂಗೀಕಾರ, ದೇಶಾದ್ಯಂತ ಜಾತಿ ಗಣತಿಗೆ ಒತ್ತಾಯ. ಹೌದು, ಜಾತಿ ಬಗ್ಗೆ ಗಣತಿ ಮಾಡಬೇಕು. 50% ವಯಸ್ಕರು ದೈಹಿಕವಾಗಿ ಅನ್ಫಿಟ್. 2030ರ ವೇಳೆಗೆ 60% ಆಗುವ ಸಾಧ್ಯತೆ. ಮಹಿಳೆಯರ ಪ್ರಮಾಣ ಹೆಚ್ಚು ಭಾರತದಲ್ಲಿ ಆಗಲಿದೆ. ಸೊ 370 ಮೆಗಾವ್ಯಾಟ್ ಉತ್ಪಾದನಾ ಸಾಮರ್ಥ್ಯದ ವಿದ್ಯುತ್ ಘಟಕ ಶೀಘ್ರ ಸ್ಥಾಪನೆ. ರಾಜ್ಯದ ಮೊದಲ ಗ್ಯಾಸ್ ವಿದ್ಯುದಾಗಾರ ಸಿದ್ಧ. ಜುಲೈಗೆ ಬಿಡದಿ ತ್ಯಾಜ್ಯ ವಿದ್ಯುತ್ ಘಟಕಕ್ಕೆ ಚಾಲನೆ. ಚಾರ್ಜ್. ಸೊ ಅದರ ಮಾಹಿತಿ ಈ ಸ್ಲೈಡಲ್ಲಿದೆ. ಸೊ ಅದೇ ರೀತಿಯಾಗಿ T20 ಚಾಂಪಿಯನ್ ಆಗಲು 4 ತಂಡಗಳ ಕಸರತ್ತು, ಅದಕ್ಕೆ ಸಂಬಂಧಿಸಿದ ಸಂಪೂರ್ಣವಾದ ಮಾಹಿತಿಯನ್ನು ಈ ಸ್ಲೈಡಲ್ಲಿ ಕೊಟ್ಟಿದ್ದೀವಿ. ಬೇಹುಗಾರಿಕೆ ಪ್ರಕರಣದಲ್ಲಿ ಬಂಧಮುಕ್ತ 14 ವರ್ಷದ ಬಳಿಕ ಕುಟುಂಬಕ್ಕೆ ಅಸ್ಸಾಂಜೆ. ಕೊನೆಗೂ ತವರಿಗೆ ವಿಕಿಲೀಕ್ಸ್ ಸಂಸ್ಥಾಪಕ. ಪ್ರಕರಣವೇನು, ಆತ ಯಾಕೆ ಜೈಲಿನಲ್ಲಿದ್ದ ಎಂಬುದರ ಸಂಪೂರ್ಣವಾದ ಮಾಹಿತಿ ಈ ಸ್ಲೈಡಲ್ಲಿದೆ. ಧ್ವನಿಮತದ ಮೂಲಕ ಸಭಾಧ್ಯಕ್ಷರು ಆಯ್ಕೆ. INDIA ಅಭ್ಯರ್ಥಿಗೆ ಸೋಲು. ಸತತ 2ನೇ ಬಾರಿಗೆ ಬಿರ್ಲಾ ಸ್ಪೀಕರ್ ಆಗಿದ್ದಾರೆ. ಪೀಠಕ್ಕೆ ಕರೆತಂದ ಮೋದಿ ರಾಹುಲ್. ಜನರ ಧ್ವನಿಯಾಗಲು ಅವಕಾಶ ನೀಡಿ ರಾಹುಲ್. ಕೈಕುಲುಕಿದ ನಾಯಕರು. ಸಂಪೂರ್ಣವಾದ ಮಾಹಿತಿ ಇಲ್ಲಿದೆ. ತುರ್ತು ಪರಿಸ್ಥಿತಿ ಮಾಹಿತಿಗೆ ಹೊತ್ತಿತ್ತು ಕಿಡಿ. 3ನೇ ಕುಡಿ ಪ್ರತಿಪಕ್ಷದ ನಾಯಕ. ಬಿಗ್ ಬೆಂಗಳೂರು ಕಾಣೆಯಾದ ಕೆಂಪೇಗೌಡರ ಆಶಯಗಳು. ಎಲ್ಲಿ ಮೀರಿ ಎಲ್ಲೆಲ್ಲೋ ಬೆಳೆದಿದೆ ಬೆಂದ ಕಾಳೂರು. ಓದಿದವರಿಗೆ ಕನಸಿನೂರು, ಬಡವರಿಗೆ ಭರವಸೆಯೂರು ಆಗಿದೆ ಬೆಂಗಳೂರು. ಅದರ ಒಂದು ಮಾಹಿತಿ ಇಲ್ಲಿದೆ. ಮೊದಲ ಸ್ಲೈಡಲ್ಲೂ ಸಹ ಇತ್ತು. ಭಾರತೀಯ ವಿಜ್ಞಾನ ಸಂಸ್ಥೆಯ ಬಯೋ ಇಂಜಿನಿಯರಿಂಗ್ ವಿಭಾಗದಿಂದ ಅನ್ವೇಷಣೆ. ಕ್ಷಯ ಪತ್ತೆಗೆ 3 ಅಡಿ ಹೈಡ್ರೋಜನ್ ಅಭಿವೃದ್ಧಿ. 1.6 ಕೋಟಿ ಜನರಿಗೆ ಸೋಂಕು. ಇಲ್ಲಿ 5779 ಸಾವು. ಅಂತರಿಕ್ಷದಲ್ಲಿ ಇಬ್ಬರು ತ್ರಿಶಂಕು. ಬೋಯಿಂಗ್ ಕಂಪನಿಯಿಂದ ಮತ್ತೆ ತಪ್ಪು ನಡೀತಾ ಇದೆ. ಅದಕ್ಕೆ ಸಂಬಂಧಿಸಿದ ಮಾಹಿತಿ ಇಲ್ಲಿದೆ. ಬೋಯಿಂಗ್ನ ಸಮಸ್ಯೆಗಳು. ವಿಸೆಲ್ ಬೌಲರ್ಸ್ ಅನುಮಾನಾಸ್ಪದ ಸಾವು. ಏನಾಗಿದೆ. ಸ್ಟಾರ್ ಲೈನರ್ ವೈಫಲ್ಯದ ಪ್ರಯಾಣ. ಹೀಗೆ ಸಂಪೂರ್ಣವಾದ ಮಾಹಿತಿ ಅಲ್ಲಿದೆ. ಜನಾಕ್ರೋಶಕ್ಕೆ ಮಣಿದ ಕೀನ್ಯಾ. ತೆರಿಗೆ ವಾಪಸ್. ಕೀನ್ಯಾದಲ್ಲಿ ಮತ್ತೆ ಚಳುವಳಿಗಳು ಪ್ರಾರಂಭವಾಗಿ ಅದಕ್ಕೆ ಸಂಬಂಧಿಸಿದ ಮಾಹಿತಿ ಇಲ್ಲಿದೆ. 3 ಸರ್ವಾಧಿಕಾರಿಗಳ ನಡುವಿನ ದಿಢೀರ ಸ್ನೇಹದ ಸಸ್ಪೆನ್ಸ್. ಇದು ನೀಟ್ ಪರೀಕ್ಷೆಗೆ ಸಂಬಂಧಿಸಿದ ಹಗರಣಕ್ಕೆ ಸಂಬಂಧಿಸಿದ ಒಂದು ಮಾಹಿತಿಯಾಗಿದೆ. ಅದನ್ನು ನೀವು ನೋಡಬಹುದು. ಇಂಥ ದೊಡ್ಡ ಪರೀಕ್ಷೆಗಳೇ ಡೀಲ್ ಆಗ್ತಿದ್ರೆ ಸಣ್ಣ ಪರೀಕ್ಷೆಗಳೇ ಯಾವ ಲೆಕ್ಕ. ಸೊ ಅಂತಹವರನ್ನು ಬಿಡಬಾರ್ದು. ತ್ಯಾಜ್ಯ ಮರುಬಳಕೆಗೆ ಇಡಬೇಕಿದೆ ಕ್ರಾಂತಿಕಾರಿ ಹೆಜ್ಜೆ. ಗುರುರಾಜ್ ಅವರು ಘೋಷಣೆ ಮಾಡಿದ್ದಾರೆ. ಏನಿದು ಪಾಪ್ಕಾರ್ನ್ ಮಿದುಳು. ಈ ಕೆಳಗಿನ ನಿದರ್ಶನಗಳನ್ನು ಗಮನಿಸಿ. ಪಾಪ್ಕಾರ್ನ್ ಬಗ್ಗೆ ನೀವು ನೋಡಬೇಕಾದ್ರೆ ಅದನ್ನು ನೋಡ್ಕೋಬಹುದು. ಡಿಜಿಟಲ್ ಯುಗದಿ ಪಾಪ್ಕಾರ್ನ್ ಮಿದುಳು. ಪಾಪ್ಕಾರ್ನ್ ಮಿದುಳಿನ ನಿಯಂತ್ರಣ ಹೇಗೆ? ಏನೆಲ್ಲ ತೊಂದರೆಗಳು? ಮಿದುಳನ್ನು ನಿಯಂತ್ರಣ ಮಾಡುವುದು ನಾವು ನಮ್ಮ ಹಿಡಿತದಲ್ಲಿರುವುದು ಯಾವ ರೀತಿ ಎಂದು ಇಲ್ಲಿ ಅಂತರಗಂಗೆ ಸೌಮ್ಯ KV ಅವರು ಹೇಳಿದ್ದಾರೆ. ಇದು ಸಹ ಇದನ್ನು ಓದಿದರೆ ನೀವು ಮೋಟಿವೇಶನ್ ರೀತಿಯಲ್ಲಿ ನಿಮ್ಮ ಓದನ್ನು ಮುಂದುವರಿಸ್ಬೋದು. ಯಾವ ರೀತಿ ನಿಮ್ಮ ಮೆದುಳನ್ನು ನೀವು ಚುರುಕು ಮಾಡ್ಕೊಳ್ಬಹುದು, ಯಾವ ರೀತಿ ನಿಮ್ಮ ಕಂಟ್ರೋಲಲ್ಲಿ ನೀವು ಇರಬಹುದು, ದೈಹಿಕವಾಗಿ ಮಾನಸಿಕವಾಗಿ ಸದೃಢವಾಗಿ ನೀವು ಯಾವ ರೀತಿ ಇರಬಹುದು. ಸೊ ಏನೆಲ್ಲ ಮಾಹಿತಿಗಳು ಇಲ್ಲಿ ಕೊಟ್ಟಿದ್ದಾರೆ ನೀವು ನೋಡಬಹುದು. ಕುಣಿಯುವ ಮನಕ್ಕೆ ಯೋಗ ಮದ್ದು. ನಿಮ್ಮ ಚಂಚಲ ಮನಸ್ಸಿಗೆ ಅದನ್ನು ನೀವು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಂತಂದರೆ ಯೋಗ ಮದ್ದು ಎಂದು ಹೇಳಿದ್ದಾರೆ. ಸೊ ಅದಕ್ಕೆ ಬಿಸಿಲು ಬೆಳದಿಂಗಳು ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿಯವರು ಹೇಳಿದ್ದಾರೆ. ಅದೇ ರೀತಿಯಾಗಿ ವಿಕಸಿತ ಭಾರತಕ್ಕಾಗಿ MSMEಗಳು ಮುಖ್ಯ. ಅದಕ್ಕೆ ಸಂಬಂಧಿಸಿದ ಹಲವಾರು ಮಾಹಿತಿ ಈ ಸ್ಲೈಡಲ್ಲಿ ಇದೆ. ತೆರಿಗೆ ಸಂಗ್ರಹ
ಪ್ರಮಾಣಕ್ಕೆ ಹೊಡೆತ ಕೊಟ್ಟ ತೆರಿಗೆ ಸ್ವರ್ಗಗಳು, ತೆರಿಗೆ ಕಳವಿಗೆ ಜಾಗತಿಕ ಕಣ್ಗಾವಲು. ಸೊ ಎಲ್ಲ ಕಡೆ ಈ ರೀತಿ ಭ್ರಷ್ಟಾಚಾರ ನಡೀತಿದ್ರೆ ಸೊ ನಮ್ಮ ದೇಶ ಮುಂದುವರಿಯೋದು ಹೇಗೆ ರೀ? ಸೊ ಎಲ್ಲ ಭ್ರಷ್ಟಾಚಾರ ನಿಲ್ಲಬೇಕು. ಸೊ ಎಲ್ಲರೂ ಭ್ರಷ್ಟಾಚಾರ ತಡೆಗೆ ಹೋರಾಡಬೇಕು. ಡೆಂಗಿ ಉಲ್ಬಣ ಕಳವಳಕಾರಿ ನಿಯಂತ್ರಣಕ್ಕೆ ಕ್ರಮ ಅಗತ್ಯ. ಅದಕ್ಕೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿ ಈ ಸ್ಲೈಡಲ್ಲಿ ಇದೆ. ಡೆಂಗೂವನ್ನು ಯಾವ ರೀತಿ ಕಂಟ್ರೋಲಲ್ಲಿ ಇಟ್ಕೋಬೇಕು, ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸಾ ಸೌಲಭ್ಯ, ಔಷಧಿಗಳ ಲಭ್ಯತೆಯನ್ನು ಖಾತರಿಪಡಿಸಬೇಕು. ಅದಕ್ಕೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿ ಈ ಸ್ಲೈಡಲ್ಲಿದೆ, ನೀವು ನೋಡ್ಕೋಬಹುದು. ಇದು ಇವತ್ತಿನ ಪ್ರಚಲಿತ ಘಟನೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯಾಗಿತ್ತು. ಇದರಲ್ಲಿ ಮಹತ್ವವಾದ ಮಾಹಿತಿಯನ್ನೇ ನಾವು ಹಾಕಿದ್ದೀವಿ. ಕೊನೆಯವರೆಗೂ ಯಾರ್ಯಾರು ವಿಡಿಯೋ ನೋಡಿದ್ದಾರ ಅವರಿಗೆ ತುಂಬ ಇಷ್ಟ ಆಗಿರ್ತದೆ. ಈ ರೀತಿ ದಿನನಿತ್ಯ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ವಿಡಿಯೋಗಳು ಬರ್ತಾ ಇದ್ದಾವೆ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫೈ ಆಗಿರಿ. ಯಾಕಂತಂದರೆ ದಿನನಿತ್ಯದ ಪ್ರಚಲಿತ ಘಟನೆಗಳ ಬಗ್ಗೆ ಮಾಹಿತಿಯು ನಿಮಗೆ ತಲುಪ್ತಾ ಇರ್ತದೆ. ಸೊ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.